ದರ್ಶನ್ ಅರೆಸ್ಟ್ ಆದ್ರು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲದರ ಕಂಪ್ಲೀಟ್ ಪಿನ್ ಟು ಪಿನ್ ಮಾಹಿತಿಯನ್ನ ಕೂಡ ನಿಮಗೆ ಕೊಡ್ತಾ ಇದೆ ನ್ಯೂಸ್ 18 ಕನ್ನಡ. ಇನ್ನು ಸ್ವಾಮಿ ಕೊಲೆ ಕೇಸ್ನಲ್ಲಿ ಯಾರ್ಯಾರು ಆರೋಪಿ ನಂಬರ್ 1, 2, 3, 4 ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಈಗ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಈಗ ಆಲ್ರೆಡಿ ಇಟ್ಟಿದ್ವಿ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಸಿಗ್ತಾ ಇದೆ. ಪವಿತ್ರ ಗೌಡ ಇದ್ದಾಳಲ್ಲ, ಆಕೆ A1 ಕೊಲೆ ಕೇಸ್ನಲ್ಲಿ ನಟ ದರ್ಶನ್, ಎರಡನೇ ಆರೋಪಿ A2. ಒಟ್ಟು 17 ಜನರ ಮೇಲೆ FIR ದಾಖಲಾಗಿದೆ. ಇದುವರೆಗೂ ಬಂಧಿಸಿರುವಂತವರು ಟೋಟಲ್ ಆಗಿ 13 ಜನರನ್ನ ಬಂಧಿಸಲಾಗಿದೆ. ಈಗಾಗಲೇ 13 ಜನರನ್ನ ಬಂಧಿಸಿದ್ದಾರೆ ಪೊಲೀಸರು, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸ್ಥಳ ಮಹಜರು ಪ್ರಕ್ರಿಯೆಗಳು ಕೂಡ ಸಾಗ್ತಾ ಇರುವಂತದ್ದು. ಆದ್ರೆ ಇನ್ನೂ 4 ಜನ ನಾಪತ್ತೆ ಆಗಿದ್ದಾರಂತೆ. ಒಬ್ಬ ವ್ಯಕ್ತಿಯನ್ನ ಕೊಲ್ಲಿಕ್ಕೆ ಎಷ್ಟು ದೊಡ್ಡ ಗ್ಯಾಂಗ್ ಸೇರ್ಕೊಂಡಿದೆ ನೋಡಿ. 4ವರಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಕೊಲೆ ಕೇಸ್ನಲ್ಲಿ A1 ಆರೋಪಿಯಾಗಿ ಪವಿತ್ರ ಗೌಡ ಇದ್ದಾಳೆ, A2 ಆಗಿ ದರ್ಶನ್ ಇರುವಂತದ್ದು, A3 ಪವನ್, A4 ರಾಘವೇಂದ್ರ, A5 ನಂದೀಶ್, A10 ವಿನಯ್, A11 ನಾಗರಾಜು, A12 ಲಕ್ಷ್ಮಣ, A13 ಆಗಿ ದೀಪಕ್ ಅಂತ ನಮೂದಿಸಲಾಗಿದೆ. ಇನ್ನು 6, 7, 8, 9 ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. A6, A7, A8, A9ಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇರುವಂಥದ್ದು. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದೀವಲ್ಲ ಏನಾಗಿದೆ ಅನ್ನುವಂಥದ್ದು. ಟೋಟಲ್ ಆಗಿ 17 ಜನರ ಮೇಲೆ FIR ದಾಖಲಾಗಿದೆಯಂತೆ. 13 ಜನರನ್ನ ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆಯಂತೆ. ಇನ್ನೂ 4ವರು ನಾಪತ್ತೆ ಆಗಿದ್ದಾರೆ. ಅವರನ್ನ ಹುಡುಕಾಟ ಮಾಡಲಾಗ್ತಾ ಇದೆ. ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗ್ತದೆ. ಒಬ್ಬನನ್ನ ಎದುರಿಸಲಿಕ್ಕೆ, ಒಬ್ಬನನ್ನ ಕೊಲೆ ಮಾಡಲಿಕ್ಕೋಸ್ಕರ, ತಮ್ಮ ರೋಷಾವೇಶವನ್ನ ತೋರಿಸ್ಲಿಕ್ಕೋಸ್ಕರ ಒಂದು ದೊಡ್ಡ ಗ್ಯಾಂಗ್ ಸೇರ್ಕೊಂಡಿದೆ ಅಂದ್ರೆ ಲೆಕ್ಕ ಹಾಕಿ ತಲೆ ತಗ್ಗಿಸ್ಬೇಕು. ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ಸಾರ್ವಜನಿಕ ವಲಯದಲ್ಲಿ ಎದ್ದಿರುವಂಥದ್ದು. ಏನು ಒಬ್ಬ ವ್ಯಕ್ತಿ ಹಿಂಗ ಹೊಡೆಯೋದು, ಇಷ್ಟೊಂದ ಹಿಂಸೆ ಮಾಡೋದು, ಇಷ್ಟೊಂದು ಜನ ಬೇಕಾದನ್ನ ಮಾಡಲಿಕ್ಕೆ, ಇಷ್ಟೊಂದು ಜನ ಸೇರ್ಬಿಟ್ಟು ಒಬ್ಬ ವ್ಯಕ್ತಿಯನ್ನ ಈ ರೀತಿಯಾಗಿ ಭೀಕರವಾಗಿ, ಬೀಭತ್ಸವಾಗಿ, ಭಯಂಕರವಾಗಿ ಕೊಂದಿದ್ದಾರಲ್ಲ. ಭೀಕರತೆ ಅಂದ್ರೆ ಏನು ಅನ್ನುವಂಥದ್ದನ್ನ ತೋರಿಸಿದಾರ. ನಾವು ಮೂವಿಲಿ ನೋಡ್ತಾ ಇದ್ವಲ್ಲ, ಮೂವಿಲಿ ನೋಡುವಂಥ ಸಂದರ್ಭದಲ್ಲಿ ಎದುರ್ತಾರೆ ತುಂಬಾ ಜನ. ಅಂಥದ್ರಲ್ಲಿ ರಿಯಲ್ ಆಗಿ ಮಾಡಿದ್ದಾರೆ ಇವರೆಲ್ಲ ಸೇರ್ಕೊಂಡು. ಒಳ್ಳೆ ಮೂವಿ ನೋಡ್ದಂಗೆ ಆಗ್ತಾ ಇದೆ. ಇದನ್ನು ಮೂವಿಲಿ ಬರುತ್ತಲ್ಲ ಕತೆ, ಆ ರೀತಿಯಾಗೇ ಇದೆ ಈ ಪ್ರಕರಣ. ಇನ್ನೂ 4ವರನ್ನ ಬಂಧಿಸ್ಬೇಕಂತೆ ಪೊಲೀಸರು. ಗಾಲಡಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಬಂಧಿಸಿದ್ದಾರಲ್ಲ ಅವರನ್ನೇ ಇಟ್ಕೊಂಡು ಸಾಕಷ್ಟು ತನಿಖೆ ಮಾಡಲಾಗ್ತಾ ಇದೆ. ಅವರಿಂದ ಈಗ ಆಲ್ರೆಡಿ ಸಾಕಷ್ಟು ಮಾಹಿತಿಗಳು ಸಿಕ್ಕಿದೆ ಪೊಲೀಸರಿಗೆ, ಸಾಕಷ್ಟು ಎವಿಡೆನ್ಸ್ಗಳು ಸಿಕ್ಕಿರುವಂಥದ್ದು. ಸ್ಥಳ ಮಹಜರು ಪ್ರಕ್ರಿಯೆ ಕೂಡ ನಡೀತಾ ಇರುವಂಥದ್ದು. ಇಡೀ ರಾಜ್ಯದಾದ್ಯಂತ ಆಕ್ರೋಶಕ್ಕೆ ಗುರಿಯಾಗಿರುವಂಥ ಪ್ರಕರಣ ಇದು. ಬಿಕಾಸ್ ಈ ಪ್ರಕರಣದಲ್ಲಿ ಒಬ್ಬ ದೊಡ್ಡ ನಟ ಇರುವ ಕಾರಣಕ್ಕೋಸ್ಕರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಿರ್ಲಕ್ಷ್ಯ ಮಾಡೋದಕ್ಕಾಗೋಲ್ಲ ಈ ಪ್ರಕರಣವನ್ನು. ಯಾಕೆ ಈಗ ಎಲ್ಲ ಮಾಧ್ಯಮದವರು ಇಷ್ಟುದ್ದ ಯಾವಾಗಲೂ ತೋರಿಸ್ತಾ ಇದಾರಲ್ಲ ಇದೊಂದನ್ನೇ ಅಂತ ಕೇಳ್ತಾ ಇರ್ಬೋದು. ಮತ್ತೆ ಇನ್ನೇನು ತೋರಿಸ್ತಾರೆ? ಸಮಾಜಕ್ಕೆ ಮಾದರಿ ಆಗ್ಬೇಕಾದಂಥವ್ರು ಈಗ ದಾರಿ ತಪ್ಪಿದ್ರೆ ಇನ್ನೇನು ಮಾಡ್ಲಿಕ್ಕಾಗತ್ತೆ? ಮುಂದೆ ಈ ರೀತಿಯಾಗಿ ಆಗ್ಬಾರ್ದಲ್ವಾ? ದರ್ಪ ದೌಲತ್ತು ನಾನು ಏನು ಮಾಡಿದ್ರು ನಡೆಯುತ್ತೆ, ಆನೆ ನಡೆದಿದ್ದೆ ದಾರಿ ಅಂತ ಅನ್ಕೊಳ್ಬಾರ್ದಲ್ವಾ ಬೇರೆಯವರು? ಇದೊಂದು ಪಾಠ ಆಗಬೇಕು. ಅದಕ್ಕೆ ತೋರಿಸ್ತಾ ಇದ್ದೀವಿ. ಇನ್ನು ಮುಂದೆ ಯಾರಾದ್ರೂ ಬಾಲ ಬಿಚ್ಚೋರಿದ್ರೆ ತೆಪ್ಪಗಿರ್ಲಿ ಅಂತ, ನಾನು ನಡೆದಿದ್ದೆ ದಾರಿ ಅನ್ನುವ ರೀತಿಯಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ಪಾಠ ಆಗಬೇಕಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು, ಈಗ ಈ ಯಾರು ಶವವನ್ನು ತಂದು ಎಸ್ದಿದ್ರು ಅಲ್ಲಿ ಹೋಗಿ ಎಸ್ದಂಥವ್ರನ್ನ ಕರ್ಕೊಂಡೋಗಿ ಸ್ಥಳದ ಮಹಜರಾಗಿತ್ತು. ಈಗ ಅಲ್ಲಿ ಶೆಡ್ಡಿಗೂ ಕೂಡ ಕರ್ಕೊಂಡು ಹೋಗ್ತಾರಂತೆ. 13 ಜನ ಆರೋಪಿಗಳನ್ನು ಕೂಡ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಲ್ಲ, ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾರಂತೆ? ಮತ್ತೊಂದು ಕಡೆ ಇನ್ನೂ 4ವರಿಗೋಸ್ಕರ ಹುಡುಕಾಟ ನಡೀತಾ ಇದೆಯಂತಲ್ಲ, ಯಾರವರು, ಅವ್ರು ಯಾವ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರಂತೆ ಒಬ್ಬನನ್ನ ಕೊಲೆ ಮಾಡುವಂಥ ನಿಟ್ಟಿನಲ್ಲಿ? ಪೃಥ್ವಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಅಷ್ಟೇ ಪೊಲೀಸರು 13 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದು, ಇನ್ನೂ ಕೂಡ ಅಷ್ಟೇ 4 ಜನ ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು
ಪೊಲೀಸರ ಒಂದು ಪ್ರಾಥಮಿಕ ತನಿಖೆ ವೇಳೆಯಲ್ಲೂ ಕೂಡ ಅಷ್ಟೇ ಬಯಲಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ 4 ಜನ ಯಾರು ಅನ್ನುವಂಥದ್ರ ಬಗ್ಗೆ ಪೊಲೀಸರ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಂಡು ಅವ್ರಿಗೋಸ್ಕರ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದೀವಿ ಅನ್ನುವಂತ ಮಾತನ್ನು ಕೂಡ ಪೊಲೀಸ್ ಮೂಲಗಳು ಹೇಳ್ತಾ ಇರುವಂತದ್ದು. ಮತ್ತೊಂದು ಕಡೆ 4 ಜನ ಏನ್ ಈಗಾಗಲೇ ಒಂದು ರೇಣುಕಾ ಸ್ವಾಮಿಯನ್ನ ಕೊಲೆ ಆದಂತ ಬಳಿಕ ಆತನನ್ನ ಮೃತದೇಹವನ್ನು ತಗೊಂಡೋಗಿ ಕಾಮಾಕ್ಷಿ ಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಮೋರಿಯ ಪಕ್ಕದಲ್ಲಿ ಎಸೆದು ಬಂದಿದ್ರು. ಆ 4 ಜನರನ್ನು ಕೂಡ ಅಷ್ಟೇ ನೇರವಾಗಿ ಕರ್ಕೊಂಡೋಗಿ ಸ್ಥಳ ಮಹಾಜರನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆ ಒಂದು ಸ್ಥಳ ಮಹಾಜರು ಸಂದರ್ಭದಲ್ಲಿ ಆ 4 ಜನರನ್ನ ಖುದ್ದಾಗಿ ತನಿಖಾಧಿಕಾರಿಗಳು ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾರೆ. ಅಂದ್ರೆ ನೀವು ಯಾವ ಒಂದು ಕಾರ್ನಲ್ಲಿ ಇಲ್ಲಿಗೆ ಬಂದ್ರಿ, ಕಾರನ್ನ ಎಲ್ಲಿ ನಿಲ್ಸಿದ್ರಿ, ಕಾರ್ನಲ್ಲಿ ಎಲ್ಲಿ ನಿಲ್ಸಿದಂತ ಬಳಿಕ ಮೃತದೇಹವನ್ನ ಯಾವ ರೀತಿಯಾಗಿ ತಗೊಂಡು ಬಂದು ಎಲ್ಲಿ ಬಿಸಾಕಿದೆ ಅಂತ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈಗಾಗಲೇ ಅವರಿಂದ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಸಂಪೂರ್ಣವಾದಂತಹ ಒಂದು ಮಹಜರು ಪ್ರಕ್ರಿಯೆಯನ್ನ ಮುಗಿಸಿಕೊಂಡಂತ ಬಳಿಕ ಈಗಾಗಲೇ ಆರೋಪಿಗಳನ್ನ ಕರ್ಕೊಂಡು ಈಗಾಗಲೇ ವಾಪಸ್ ಕೂಡ ಬಂದಿರುವಂತಹದ್ದು. ಮತ್ತೊಂದು ಕಡೆಗೆ ಈಗಾಗಲೇ ಕೊಲೆಯಾದಂತಹ ಸ್ಥಳ ಏನಿತ್ತು, ಈಗ ಪಟ್ಟಣಗೆರೆ ಸಮೀಪ ಇರುವಂತಹ ಕಾರ್ ಶೆಡ್, ಆ ಒಂದು ಕಾರ್ ಶೆಡ್ಗೂ ಕೂಡ ಹೋಗ್ಬಿಟ್ಟು ಮಹಜರು ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನ ಮಾಡಬೇಕಾಗಿದೆ. ಬಹುತೇಕ 3:30 ರಿಂದ 4 ಗಂಟೆ ವೇಳೆಗೆ ಆರೋಪಿಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಮಹಜರು ಪ್ರಕ್ರಿಯೆಯನ್ನ ಮುಗಿಸ್ಕೊಳ್ತೀವಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಪೊಲೀಸರು ಹೇಳ್ತಿದ್ರು. ಯಾಕಂದ್ರೆ ಮಹಜರು ಅನ್ನುವಂಥದ್ದು ಈ ಒಂದು ಪ್ರಕರಣದಲ್ಲಿ ತುಂಬಾ ಪ್ರಮುಖವಾದಂತಹ ಎವಿಡೆನ್ಸ್ ಅಂತ ಹೇಳಬಹುದು. ಯಾಕಂದ್ರೆ ಈಗಾಗಲೇ ಅವರ ಮೇಲೆ ಇರುವಂತಹ ಆರೋಪಕ್ಕೆ ತಕ್ಕಂತೆ ಈಗಾಗಲೇ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದರೆ, ಅವರಿಂದ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಹೇಳಿಕೆ ಪಡ್ಕೊಂಡಂತ ಟೈಮ್ನಲ್ಲಿ ನಾವು ಎಲ್ಲಿ ಅವರನ್ನ ಹಲ್ಲೆ ಮಾಡಿದ್ವಿ, ಎಲ್ಲಿ ಅವರನ್ನ ಕಿಡ್ನಾಪ್ ಮಾಡಿದ್ವಿ ಮತ್ತು ಕೊಲೆಯಾದಂತಹ ಬಳಿಕ ಆತನನ್ನು ತಗೊಂಡೋಗಿ ಎಲ್ಲಿ ಬಿಸಾಕಿದ್ವಿ ಅಂತ ಪ್ರತಿಯೊಂದನ್ನು ಕೂಡ ಅಷ್ಟೇ ಪೊಲೀಸರೊಂದು ವಿಡಿಯೋ ರೆಕಾರ್ಡಿಂಗ್ ಅನ್ನು ಕೂಡ ಮಾಡ್ಕೊಂತಾರೆ. ಅದರಂತೆ ಮಹಜರು ಪ್ರಕ್ರಿಯೆಯಲ್ಲಿ ಕೂಡ ಅಷ್ಟೇ ಆರೋಪಿಗಳನ್ನ ಖುದ್ದಾಗಿ ಆ ಒಂದು ಘಟನೆ ನಡೆದಂತ ಸ್ಥಳಕ್ಕೆ ಕರ್ಕೊಂಡೋಗಿ ನಾವು ಮಹಜರನ್ನ ಮಾಡಿದೀವಿ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಯಾವುದೇ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡುವಂತಹ ಟೈಮ್ನಲ್ಲಿ ಅದನ್ನ ಉಲ್ಲೇಖವನ್ನ ಮಾಡಬೇಕಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಮೃತದೇಹ ಬಿಸಾಕಿದ್ದಂತಹ ಪ್ಲೇಸ್ಗೆ ಕರ್ಕೊಂಡೋಗಿ ಆರೋಪಿಗಳನ್ನ ಮಹಜರನ್ನ ಮಾಡಿದರೆ, ಉಳಿದಂತೆ ಏನು ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಿದ್ದಾರೆ ಆ ಒಂದು ಹಲ್ಲೆ ಮಾಡಿರುವಂತಹದ್ದಾಗಿರ್ಬೋದು ಮತ್ತು ಕೊಲೆ ಮಾಡಿದಂತಹ ಪ್ಲೇಸ್ ಏನಿತ್ತು ಆ ಒಂದು ಕಾರ್ ಶೆಡ್, ಅಲ್ಲಿಗೂ ಕೂಡ ಅಷ್ಟೇ 3:30 ರಿಂದ 4 ಗಂಟೆ ವೇಳೆಗೆ ಕರ್ಕೊಂಡು ಹೋಗ್ಬಿಟ್ಟು ಮಹಜರನ್ನ ಮುಗಿಸ್ತಾರೆ. ಅಲ್ಲಿಗೆ ನಟ ದರ್ಶನ್ ಮತ್ತು ಪವಿತ್ರ ಗೌಡನು ಕೂಡ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ ಹಲ್ಲೆ ನಡೆದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಕೂಡ ಇದ್ರು, ಪವಿತ್ರ ಗೌಡ ಕೂಡ ಇದ್ರು ಅನ್ನುವಂಥದ್ದು ಈಗಾಗಲೇ ಆರೋಪಿಗಳು ಕೂಡ ಕೊಟ್ಟಂತ ಸ್ಟೇಟ್ಮೆಂಟ್. ಆ ಒಂದು ಸ್ಟೇಟ್ಮೆಂಟ್ ನ ಅನುಗುಣವಾಗಿ ಆರೋಪಿಗಳೆಲ್ಲರನ್ನೂ ಕೂಡ ಅಷ್ಟೇ ಯಾರೆಲ್ಲ ಹಲ್ಲೆ ಆದಂತಹ ಸಂದರ್ಭದಲ್ಲಿ ಆ ಒಂದು ಪ್ಲೇಸ್ ನಲ್ಲಿ ಇದ್ರು ಅವರೆಲ್ಲರನ್ನೂ ಕೂಡ ಅಷ್ಟೇ ಕರ್ಕೊಂಡು ಹೋಗಿ ಮಹಜರು ಪ್ರಕ್ರಿಯೆಗಳನ್ನ ಮುಗಿಸ್ಕೊಳ್ತಾರೆ. ಇದಾದಂತ ಬಳಿಕ ಮತ್ತೊಂದು ಚಿತ್ರದುರ್ಗಕ್ಕೂ ಕೂಡ ಕರ್ಕೊಂಡು ಹೋಗಿ ಮಹಜರು ಪ್ರಕ್ರಿಯೆ ಮುಗಿಸಬೇಕಂತ ಕಿಡ್ನಾಪ್ ಮಾಡಿರುವಂತಹದ್ದು ನೇರವಾಗಿ ಚಿತ್ರದುರ್ಗದಿಂದ ಅಂತ ಕೂಡ ಈಗಾಗಲೇ ಆರೋಪಿ ರಾಘವೇಂದ್ರ ಕೂಡ ಹೇಳಿರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರ ರಾಘವೇಂದ್ರ ಕೊಟ್ಟಂತಹ ಹೇಳಿಕೆಯ ಆಧಾರದ ಮೇಲೆ ರಾಘವೇಂದ್ರನ ನೇರವಾಗಿ ಚಿತ್ರದುರ್ಗಕ್ಕೆ ಕರ್ಕೊಂಡೋಗಿ ಯಾವ ಪ್ಲೇಸ್ ನಿಂದ ಆತನನ್ನ ಕಿಡ್ನಾಪ್ ಮಾಡ್ಕೊಂಡ್ರು ಮತ್ತು ಕಿಡ್ನಾಪ್ ಮಾಡ್ಕೊಂಡಿದ್ದ ಸ್ಥಳದಿಂದ ಯಾವ ದಾರಿಯ ಮುಖಾಂತರ ಹೋಗಿ ಬೆಂಗಳೂರಿಗೆ ಬಂದ್ರು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಮಹಜರು ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ಈ 3 ಮಹಜರು ಪ್ರಕ್ರಿಯೆಗಳನ್ನು ಕೂಡ ಅಷ್ಟೇ ಆರೋಪಿಗಳು ಕಸ್ಟಡಿಯಲ್ಲಿ ಇದ್ದಂತ ಟೈಮ್ನಲ್ಲಿ ಮಾಡಬೇಕಾಗುತ್ತೆ. ಈಗ ಸದ್ಯಕ್ಕೆ ಕೊಲೆ ಮಾಡಿ ಬಿಸಾಕಿದಂತ ಪ್ಲೇಸ್ ನ ಒಂದು ಮಹಜರು ಮಾತ್ರ ಮುಕ್ತಾಯವಾಗಿದ್ದು, ಹಲ್ಲೆ ಮಾಡಿ ಕೊಲೆ ಮಾಡಿದಂತಹ ಒಂದು ಸ್ಥಳ ಮತ್ತೊಂದು ಕಿಡ್ನಾಪ್ ಮಾಡಿದಂತಹ 2 ಸ್ಥಳಗಳು ಪೆಂಡಿಂಗ್ ಇದ್ದು, ಬಹುತೇಕ ಇವತ್ತು ಮತ್ತೆ ನಾಳೆ 2 ಸ್ಥಳಗಳನ್ನು ಮಹಜರು ಪ್ರಕ್ರಿಯೆಗಳನ್ನು ಕೂಡ ಅಷ್ಟೇ ಪೊಲೀಸರು ಕಂಪ್ಲೀಟ್ ಮಾಡಿಕೊಳ್ಳಲಿದ್ದಾರೆ. ಪೃಥ್ವಿ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.